ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಮಾತ್ರಾ ಛಂದಸ್ಸಿನಲ್ಲಿ ಮೂರನೇ ಛಂದೋ ಪ್ರಕಾರ ಆಗಿರುವಂತಹ ರಗಳೆಯ ಬಗ್ಗೆ ತಿಳ್ಕೊಳ್ಳೋಣ. ರಗಳೆ ಮೂಲತಃ ಮಾತ್ರಾ ಛಂದಸ್ಸು, ಕನ್ನಡದ ದೇಸಿ ಛಂದರೂಪ ಅಂತಲೂ ಸಹ ಕರೀತಾರೆ. ಹಾಗಿದ್ರೆ ಈ ರಗಳೆ ಅನ್ನೋದು ನಮ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಯಾವಾಗಿಂದ ಕಾಣಿಸ್ಕೊಂತು? ಈ ಪ್ರಶ್ನೆ ಬರುತ್ತೆ ಅಲ್ವಾ. ನೋಡಿ, ನಮ್ಮ ಕನ್ನಡದಲ್ಲಿ ದಾಖಲೆಯಾಗಿರುವಂತಹ ಕೃತಿ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿರೋದು ಕವಿರಾಜ ಮಾರ್ಗ ಅಲ್ವಾ, ಸಂಪೂರ್ಣವಾಗಿ. ಇದರಲ್ಲಿದೆಯಾ? ಖಂಡಿತವಾಗ್ಲೂ ಕವಿರಾಜ ಮಾರ್ಗದಲ್ಲಿ ರಗಳೆಯ ಸುಳಿವೇ ಇಲ್ಲ. ಮತ್ತು ಈ ರಗಳೆ ಪ್ರಕಾರ ಹೆಂಗೆ ಪರಿಚಯ ಆಯಿತು ಅಂತ ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿರುವಂತಹ ಹಳಗನ್ನಡ ಕೃತಿಗಳನ್ನ ಒಂದು ಸ್ವಲ್ಪ ಸಂಶೋಧನೆ ಮಾಡಿದಾಗ ಪಂಪ ಮಹಾಕವಿ ಪ್ರಪ್ರಥಮ ಬಾರಿಗೆ ರಗಳೆಯನ್ನು ಬಳಸಿದ್ರು ಅಂತ ಗೊತ್ತಾಗುತ್ತೆ. ಅವರು ಬರೆದಿರುವಂತಹ ಆದಿಪುರಾಣ ಅನ್ನೋ ಗ್ರಂಥದಲ್ಲಿ ರಗಳೆಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ, ಸ್ಫುರಿತೇಂದ್ರ ನೀಲಮಣಿ ಖಚಿತ ಭೂಮಿ ಚೆಲುವಿಂಗದು ನೆಟ್ಟನೇ ಜನ್ಮಭೂಮಿ. ಈ ಉದಾಹರಣೆ ಪದ್ಯವನ್ನು ಆಮೇಲಿಂದ ಬಿಡಿಸ್ಬಿಟ್ಟು ಹೇಳ್ತೀನಿ ಆಯಿತಾ, ಇದು ಯಾವ ರೀತಿ ರಗಳೆ ಆಗುತ್ತೆ ಅಂತ. ಇವಾಗ ನಮ್ಮ ಮುಂದಿರೋಂಥ ಪ್ರಶ್ನೆ ಏನು ಅಂತಂದರೆ, ಪಂಪ ಮಹಾಕವಿ ಜೈನ ಕವಿ ಅಲ್ವಾ, ಇವರು ರಗಳೆಯನ್ನು ಯಾವ ರೀತಿ ಬಳಸ್ಕೊಂಡ್ರು? ಈ ರಗಳೆ ಅನ್ನೋದು ಮೂಲತಃ ಯಾವ ಭಾಷೆದು? ಈ ಥರ ಪ್ರಶ್ನೆ ಬರುತ್ತೆ. ಇದಕ್ಕೆ ಉತ್ತರ ಏನು ಅಂದರೆ, ನಮ್ಮ ಪಂಪ ಕವಿ ಮಾತ್ರ ಅಷ್ಟೇ ಅಲ್ಲ, ಹಳಗನ್ನಡದ ಪ್ರಾಚೀನ ಕವಿಗಳೆಲ್ಲ ಜೈನ ಕವಿಗಳಾಗಿದ್ರೆ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಜೈನ ಕವಿಗಳೇ. ಅವರಿಗೆ ಪ್ರಾಕೃತ ಮತ್ತು ಸಂಸ್ಕೃತ ಕವಿಗಳ ಪರಿಚಯ ಇತ್ತು, ಆ ಭಾಷೆಯ ಸಂಪರ್ಕ ಕೂಡ ಇತ್ತು. ಹೀಗಿರಬೇಕಾದ್ರೆ ಅವರಿಗೆ ಭಾಷೆ ಅನ್ನೋದು ಒಂದು ಲೆಕ್ಕನೇ ಅಲ್ಲ, ನಿರರ್ಗಳವಾಗಿ ಎರಡೂ ಭಾಷೆಗಳ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದ್ರಲ್ವಾ. ಬೇರೆ ಸಾಹಿತ್ಯವನ್ನು ಓದ್ತಾ ಇದ್ದಂತಹ ಕವಿಗಳಿಗೆ ಪ್ರಾಕೃತ ಭಾಷಾ ಸಾಹಿತ್ಯದ ಛಂದಸ್ಸಿನಿಂದ ಪ್ರಭಾವಿತರಾಗಿ ಕಿವಿಗೆ ಇಂಪಾಗಿರುವಂತಹ ಮಾತ್ರ ಛಂದಸ್ಸುಗಳಲ್ಲಿ ಒಂದಾಗಿರುವಂತಹ ಪಜ್ಜಟಿಕ, ಪ್ರಾಕೃತದ ಪಜ್ಜಟಿಕ ಛಂದೋಬಂಧಕ್ಕೆ ಮನಸ್ಸೋತು ನಮ್ಮ ಕನ್ನಡದಲ್ಲಿ ಕವಿಗಳು ಸಾಹಿತ್ಯವನ್ನು ಬರಿಬೇಕಾದ್ರೆ ಆ ಪಜ್ಜಟಿಕವನ್ನು ರಗಳೆಯಾಗಿ ಮಾರ್ಪಡಿಸ್ಕೊಂಡು ರಗಳೆಯ ವಿವಿಧ ಪ್ರಭೇದಗಳಾಗಿ ಬೆಳೆಸ್ಕೊಂಡು ತಮ್ಮ ಕಾವ್ಯಗಳಲ್ಲಿ ತಗೊಂಡ್ಬರ್ತಾರೆ. ನೋಡಿ, ಈ ಒಂದು ಪ್ರಕ್ರಿಯೆಗೆ ಉತ್ತಮ ಉದಾಹರಣೆ ಅಂದರೆ ಪಂಪ ಮಹಾಕವಿ. ಅವರು ಮೊದಲಿಗೆ ಜೈನ ಕವಿಗಳಾಗಿದ್ದರು, ಹಾಗೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯಲ್ಲಿ ಪಾಂಡಿತ್ಯವನ್ನು ಹೊಂದಿದ್ರು. ಇದೇ ಕಾರಣಕ್ಕೆ ಅವರ ಸಾಹಿತ್ಯ ಸಂಸ್ಕೃತ ಪ್ರಾಕೃತ ಛಂದೋಬಂಧಗಳ ತ್ರಿವೇಣಿ ಸಂಗಮವಾಗಿ ಕಂಗೊಳಿಸ್ತಾ ಇತ್ತು ಅಂದರೆ ತಪ್ಪಾಗೋದಿಲ್ಲ. ಇವರು ಈ ಥರ ಒಂದು ಭದ್ರ ಬುನಾದಿಯನ್ನು ಹಾಕ್ಕೊಡ್ತಾರಲ್ವ, ಇದನ್ನೇ ಅನುಸರಿಸ್ಕೊಂಡು ಮುಂದೆ ಬಂದಂಥ ಕವಿಗಳು ಸಂಸ್ಕೃತ ಪ್ರಾಕೃತ ಅದ್ರ ಜೊತೆಗೆ ದೇಸಿ ಭಾಷೆಯ ಛಂದೋಬಂಧಗಳನ್ನು ಅಂದರೆ ದೇಸಿ ಪ್ರಕಾರ ಅಂತ ಹೇಳ್ತೀವಲ್ಲ, ಆ ಛಂದೋಬಂಧಗಳನ್ನ ರೂಢಿಸ್ಕೊಂಡು ತಮ್ಮ ಕಾವ್ಯ ಪರಂಪರೆಯನ್ನು ಬೆಳೆಸ್ತಾ ಹೋಗ್ತಾರೆ. ಇಲ್ಲಿ ನಮ್ಗೆ ಏನು ಗೊತ್ತಾಯಿತು ಅಂದರೆ, ರಗಳೆ ಪ್ರಾಕೃತ ಮೂಲದ್ದು, ಪ್ರಾಕೃತದ ಪಜ್ಜಟಿಕ ರೂಪವೇ ನಮ್ಮ ಕನ್ನಡದ ರಗಳೆ ಅಂತ ಗೊತ್ತಾಗುತ್ತೆ. ಹಾಗೆ ಇದನ್ನು ಪ್ರಪ್ರಥಮವಾಗಿ ಬಳಕೆ ಮಾಡಿದ್ಯಾರು ಅಂದರೆ ಪಂಪ ಕವಿ. ಸರಿ, ಹಾಗಿದ್ರೆ ಪಂಪ ಮಹಾಕವಿ ಬಳಸಿರುವಂತಹ ರಗಳೆ ಯಾವುದು? ರಗಳೆಯಲ್ಲಿ ನಮಗೆ 3 ವಿಧಗಳಿದ್ದಾವೆ ಅಂತ ಗೊತ್ತಿದೆ ಅಲ್ವಾ. ಆ 3 ವಿಧಗಳಲ್ಲಿ ಪಂಪ ಮಹಾಕವಿ ಬಳಸಿರುವಂತಹ ರಗಳೆಯ ಹೆಸರೇನು ಅಂತಂದರೆ, ಅವ್ರು ಬಳಕೆ ಮಾಡಿರೋದು ಪಜ್ಜಟಿಕ ಅಂತಾನೆ. ಆದರೆ ಆ ಪಜ್ಜಟಿಕ ನಮ್ಮ ಕನ್ನಡಕ್ಕೆ ಬಂದಾಗ ಅತಿ ಸಮೀಪವಾಗಿ ಮಂದಾನಿಲ ರಗಳೆಗೆ ಹೋಲುತ್ತೆ, ಕನ್ನಡದ ಮಂದಾನಿಲ ರಗಳೆಗೆ ಹೋಲುತ್ತೆ. ಈಗಾಗಲೇ ಹೇಳಿದ್ನಲ್ಲ ಒಂದು ಉದಾಹರಣೆ, ಸ್ಫುರಿತೇಂದ್ರ ನೀಲಮಣಿ ಖಚಿತ ಭೂಮಿ ಚೆಲುವಿಂಗದು ನೆಟ್ಟನೇ ಜನ್ಮಭೂಮಿ ಅಂತ. ಈ ಪದ್ಯಕ್ಕೆ ನಾವು ಪ್ರಸ್ತರವನ್ನು ಹಾಕ್ಕೊಬೇಕಾಗುತ್ತೆ. ಪ್ರಸ್ತರ ಹಾಕಾದ್ಮೇಲೆ ಮಂದಾನಿಲ ರಗಳೆಯಲ್ಲಿ ಒಟ್ಟು 16 ಮಾತ್ರೆಗಳು ಬರ್ತವೆ, 4 ಮಾತ್ರೆಯ 4 ಗಣಗಳಾಗಿ ಪ್ರತಿ ಸಾಲಲ್ಲೂ. ಇದೆಯಾ ನೋಡಬೇಕಾಗುತ್ತೆ. ಪ್ರಸ್ತರ ಹಾಕಿದ್ದೀವಲ್ವಾ, ಇವಾಗ 4 ಮಾತ್ರೆಯ 4 ಗಣಗಳು ಬರುತ್ತಾ ನೋಡಬೇಕು. ಇಲ್ಲಿ ನೋಡಿ, ಸ್ಫುರಿತೇಮ್, ಈ ಸ್ಫುರಿತೇಮ್ ಅನ್ನೋ ಕಡೆ 1 ಗಣ ಆಯಿತು, 4 ಮಾತ್ರೆಯ 1 ಗಣ. ನೆಕ್ಸ್ಟು ದ್ರ ನೀಲ, ಇದು 4 ಮಾತ್ರೆ ಆಯಿತು, 2ನೇ ಗಣ. ಮಣಿ ಖಚಿ, ಇಲ್ಲಿ 4 ಲಘು ಬಂದಿದ್ದಾವೆ, ಮತ್ತೊಂದು ಗಣ ಆಯಿತು. ನೆಕ್ಸ್ಟು ತ ಭೂಮಿ, 4 ಗಣ ಬಂತಲ್ವಾ. ಟೋಟಲಿ ಮೊದಲನೇ ಸಾಲಲ್ಲಿ 4 ಮಾತ್ರೆಯ 4 ಗಣಗಳು 16 ಮಾತ್ರೆಗಳು ಬಂದಿದೆ ಅಲ್ವಾ. ಈ ಗಣ ವಿನ್ಯಾಸ ಯಾವುದ್ರದ್ದು ಹೇಳಿ? ನಮ್ಮ ಕನ್ನಡದಲ್ಲಿ ಮಂದಾನಿಲ ರಗಳೆಗೆ ಇಂಥ ವಿನ್ಯಾಸ ಇದೆ. ಹಾಗಾಗಿ ಪಂಪ ಮಹಾಕವಿ ಬಳಕೆ ಮಾಡಿರುವಂತಹ ಪಜ್ಜಟಿಕ, ಪ್ರಾಕೃತದ ಪಜ್ಜಟಿಕ ನಮ್ಮ ಕನ್ನಡದಲ್ಲಿ ಮಂದಾನಿಲ ರಗಳೆಗೆ ಹೋಲುತ್ತೆ, ಮಂದಾನಿಲ ರಗಳೆನೆ ಅಂತ ಹೇಳ್ತಾರೆ. ಸರಿ, ಪಂಪ ಮಹಾಕವಿ ಬಳಸಿದ್ರು. ಇನ್ನು ನೆಕ್ಸ್ಟು, ಇದು ನಾಗವರ್ಮ ಬರೆದಿರುವಂತಹ ಛಂದೋಂಬುದಿ ಅನ್ನೋ ಕೃತಿಯಲ್ಲಿ ಇದೆಯಾ ಅಂತಂದರೆ ಹೌದು, ಅದರಲ್ಲೂ ಸಹ ಇದೆ. ಕರ್ನಾಟಕ ವಿಷಯ ಜಾತಿಗೂ ಸಹ ರಗಳೆಯನ್ನು ಸೇರಿಸಿದ್ದಾರೆ. ನಾಗವರ್ಮ ಈ ರಗಳೆಯನ್ನು ರಗಳೆ, ರಗಟ ಅನ್ನೋ 2 ಪದಗಳಿಂದ ಬಳಕೆ ಮಾಡಿದರೆ, ಜಯಕೀರ್ತಿಯವರು ರಗಟ ಅನ್ನೋ ಒಂದು ಪದದಿಂದ ಮಾತ್ರ ಕರೆದಿದ್ದಾರೆ. ಇಲ್ಲಿ ಒಂದಂಶವನ್ನು ಗಮನಿಸಬೇಕು, ನಾವು ಆಲ್ಮೋಸ್ಟ್ ನಮ್ಮ ಸಾಹಿತ್ಯ ಲೋಕಕ್ಕೆ ಸಂಸ್ಕೃತ ಅಥವಾ ಪ್ರಾಕೃತ ಇವೆರಡೂ ಭಾಷೆಗಳಿಂದ ಕೆಲವೊಂದಿಷ್ಟು ಅಂಶಗಳನ್ನು ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಆದರೆ ಈ ರಗಟ ಅನ್ನೋ ಪದ ಸಂಸ್ಕೃತದ್ದೂ ಅಲ್ಲ, ಪ್ರಾಕೃತದ್ದೂ ಅಲ್ಲ. ಇಟ್ ಮೀನ್ಸ್ ಸಂಸ್ಕೃತ ಪ್ರಾಕೃತ ಛಂದೋಗ್ರಂಥಗಳಲ್ಲಿ ರಗಟ ಅನ್ನೋ ಪದ ಸಿಗೋದೇ ಇಲ್ಲ. ಮತ್ತು ಎಲ್ಲಿದೆ ಇದು ಅಂತ ಅಂದರೆ, ತೆಲುಗು ಸಾಹಿತ್ಯದಲ್ಲಿ ರಗಳೆಗೆ ರಗಡ ಅನ್ನೋ ಪದವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಆದರೆ ಇದೇನು ತುಂಬ ಹಳೇದಲ್ಲ, ಇತ್ತೀಚೆಗೆ ಅಂದರೆ ಕ್ರಿಸ್ತಶಕ 1435ರಲ್ಲಿ ಇದನ್ನು ಬಳಕೆ ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾರೆ. ಇದೇನೇ ಇರಲಿ, ಪ್ರಾಕೃತದ ಪಜ್ಜಟಿಕ ಅನ್ನೋದು ನಮ್ಮ ಕನ್ನಡಕ್ಕೆ ಬಂದಾಗ ರಗಟ ಅಂತ ಆಗಿರಬೇಕು. ಈ ರಗಟವನ್ನು ತೆಲುಗು ಸಾಹಿತ್ಯದಲ್ಲಿ ರಗಡ ಅಂತ ಕರೆದಿರಬೇಕು. ಈ ರಗಡ ಹೋಗಿ ನಾಗವರ್ಮನ ಕಾಲಕ್ಕೆ ಛಂದೋಂಬುದಿಯಲ್ಲಿ ರಗಳೆ ಅಂತ ಬಳಕೆ ಮಾಡ್ಕೊಂಡಿದ್ದಾರೆ. ಛಂದೋಂಬುದಿಯಲ್ಲಿ ರಗಳೆ ಮತ್ತು ರಗಟ ಎರಡನ್ನೂ ಬಳಕೆ ಮಾಡ್ಕೊಂಡಿದ್ದಾರೆ.
10ನೇ ಶತಮಾನದಲ್ಲಿ ಪಂಪ ಮಹಾಕವಿಯಿಂದ ಹುಟ್ಕೊಂಡಂತಹ ಈ ರಗಳೆ ಪ್ರಕಾರ ಅನ್ನೋದು 12ನೇ ಶತಮಾನ ಅಂದರೆ ನಡುಗನ್ನಡ ಕಾಲದಷ್ಟೊತ್ತಿಗೆ ಒಂದು ಸಾಹಿತ್ಯವಾಗಿ ಮಾರ್ಪಾಡಾಗುತ್ತೆ. ಅತಿ ಹೆಚ್ಚಿನದಾಗಿ ಪ್ರಯೋಗವನ್ನು ಮಾಡ್ತಾರೆ. ಯಾರಿಂದ ಇದು ಸಾಧ್ಯ ಆಯಿತು ಅಂದರೆ ಮುಖ್ಯವಾಗಿ ಹರಿಹರ ಮಹಾಕವಿಯಿಂದ. ಈ ಒಂದು ರಗಳೆ ಪ್ರಕಾರವನ್ನು ಅರ್ಥಪೂರ್ಣವಾಗಿ ಸಮರ್ಥವಾಗಿ ಬಳಸಿದಂತಹ ಕವಿ ಯಾರು ಅಂದರೆ ಅದು ಹರಿಹರ ಕವಿ. ಅದಕ್ಕೋಸ್ಕರನೇ ಅವರಿಗೆ ರಗಳೆಯ ಕವಿ ಅನ್ನೋ ಬಿರುದೇ ಇದೆ. ಇವಿಷ್ಟು ರಗಳೆಯ ಬಗ್ಗೆ ಇರುವಂತಹ ಒಂದು ಕಿರು ಟಿಪ್ಪಣಿ ಅಂತ ಹೇಳ್ಬೋದು. ಈಗ ಛಂದಸ್ಸಿನ ಪ್ರಕಾರ ರಗಳೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬೇಕಲ್ವಾ. ನೋಡಿ, ಇಲ್ಲಿವರೆಗೆ ನಾವು 4 ಅಥವಾ 6 ಸಾಲುಗಳ ಪದ್ಯಗಳಂತೆ ಇಷ್ಟೇ ಸಾಲಿರಬೇಕು, ಇಷ್ಟೇ ನಿಯಮ ಇರಬೇಕು ಅಂತ ಎಲ್ಲ ಅರ್ಥ ಮಾಡ್ಕೊಂಡ್ವಿ. ಆದರೆ ಈ ರಗಳೆಯಲ್ಲಿ ಇಷ್ಟೇ ಸಾಲಿರಬೇಕು, ಇಷ್ಟೇ ನಿಯಮ ಇರಬೇಕು, ಇಂತಿಷ್ಟೇ ನಿಯಮ ಇರಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ಎಷ್ಟು ಬೇಕಾದ್ರೂ ಸಾಲಿರ್ಬೋದು. ಆದರೆ ಎಲ್ಲ ಸಾಲುಗಳು ಸಮನಾದಂತಹ ಮಾತ್ರಾಗಣದಿಂದಲೇ ಕೂಡಿರಬೇಕು. ಜೊತೆಗೆ 2 ಸಾಲುಗಳಲ್ಲಿ ಪ್ರಾಸದ ನಿಯಮ ಇರಬೇಕು. ಅದು ಆದಿಪ್ರಾಸ ಆಗಿರ್ಬೋದು ಅಥವಾ ಅಂತ್ಯಪ್ರಾಸ ಆಗಿರ್ಬೋದು. ಓಕೆನಾ. ಈಗ ನಮಗೆ ರಗಳೆಯಲ್ಲಿ 3 ವಿಧಗಳಿದ್ದಾವೆ ಅಂತ ಗೊತ್ತಿದೆ. 1 ಉತ್ಸಾಹ ರಗಳೆ, 2 ಮಂದಾನಿಲ ರಗಳೆ, 3 ಲಲಿತ ರಗಳೆ. ಇದರಲ್ಲಿ ಮೊದಲನೇದಾಗಿ ಉತ್ಸಾಹ ರಗಳೆಯನ್ನು ನೋಡೋಣ. ನೋಡಿ, ಈ ರಗಳೆ ಉತ್ಸಾಹಪೂರ್ಣವಾದಂತಹ ಲಯವನ್ನು ಒಳಗೊಂಡಿದೆ. ಇದೇ ಕಾರಣಕ್ಕೋಸ್ಕರ ಉತ್ಸಾಹವನ್ನು ವ್ಯಕ್ತಪಡಿಸುವಂತಹ ಪದ್ಯಗಳಲ್ಲಿ ಉತ್ಸಾಹ ರಗಳೆಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಇದು ಯಾವೆಲ್ಲ ಲಕ್ಷಣವನ್ನು ಒಳಗೊಂಡಿದೆ ಅಂತ ನೋಡೋದಾದರೆ, ನಾವೀಗಾಗಲೇ ಸಾಮಾನ್ಯ ಲಕ್ಷಣವನ್ನು ನೋಡ್ಕೊಂಡಿದ್ದೀವಲ್ವ ರಗಳೆಗೆ ಸಂಪೂರ್ಣವಾಗಿ. ರಗಳೆಗೆ ಇಂತಿಷ್ಟೇ ಸಾಲುಗಳಿರಬೇಕು ಅಂತ ನಿಯಮ ಇಲ್ಲ. ರಗಳೆ ತಾಳಕ್ಕೆ ಬದ್ಧವಾಗಿ ಸಾಗುವಂಥದ್ದು, ಸುಶ್ರಾವ್ಯವಾಗಿ ಹಾಡುವಂಥದ್ದು, ಅಂತ್ಯಪ್ರಾಸ ನಿಯಮಿತವಾಗಿ ಇರುತ್ತೆ. ಇವುಗಳ ಜೊತೆಗೆ ಉತ್ಸಾಹ ರಗಳೆ ಆಗಬೇಕು ಅಂತಂದರೆ ಇಲ್ಲಿ ಕೊಡುವಂಥ ಪದ್ಯಕ್ಕೆ ನಾವು ಗಣ ವಿಭಜನೆ ಮಾಡ್ತೀವಲ್ವ, ಆ ಒಂದು ರೀತಿಯನ್ನು ಸಹ ಸೇರಿಸ್ಕೊಬೇಕಾಗುತ್ತೆ. ಯಾವ ಥರ ಅಂದರೆ ಅಲ್ಲಿ ಒಟ್ಟು 3 ರೀತಿಗಳು ಬರ್ತವೆ ಉತ್ಸಾಹ ರಗಳೆ ಆಗಬೇಕು ಅಂತಂದರೆ. ಮೊದಲನೇದಾಗಿ ಪ್ರತಿ ಪಾದದಲ್ಲಿ 3 ಮಾತ್ರೆಯ 4 ಗಣ ಬರಬೇಕು. ಕೊಟ್ಟಿರುವಂಥ ಪದ್ಯದಲ್ಲಿ ಪ್ರತಿ ಪಾದದಲ್ಲಿ ಅಂದರೆ ಮೊದಲನೇ ಸಾಲಲ್ಲಿ 3 ಮಾತ್ರೆಯ 4 ಗಣ ಬರಬೇಕು. ಎಷ್ಟಾಗುತ್ತೆ ಅಲ್ಲಿ ಮಾತ್ರೆ? ಹಾಗಾದರೆ 3 4 12 ಮಾತ್ರೆ ಬರಬೇಕು ಮೊದಲನೇ ಸಾಲಲ್ಲಿ. ಇದು ಒಂದು ರೀತಿ ಆಯಿತಾ ಗಣ ವಿಭಜನೆಯಲ್ಲಿ ಹೇಳ್ತಾ ಇರೋದು. ಉತ್ಸಾಹ ರಗಳೆಯ ಗಣ ವಿಭಜನೆಯಲ್ಲಿ ಒಟ್ಟು 3 ವಿಧಗಳು ಬರ್ತವೆ. ಒಂದನೇದು ಪ್ರತಿ ಪಾದದಲ್ಲಿ 3 ಮಾತ್ರೆಯ 4 ಗಣ ಬರಬೇಕು. ಇನ್ನು ಎರಡನೇದು ಪ್ರತಿ ಪಾದದಲ್ಲಿ 3 ಮಾತ್ರೆಯ 3 ಗಣಗಳು ಬರಬೇಕು. ಜೊತೆಗೆ ಮೇಲೊಂದು ಗುರು ಇರಬೇಕು. 3 ಮಾತ್ರೆಯ 3 ಗಣಗಳು ಮೇಲೊಂದು ಗುರು. ಇದು ಮೊದಲನೇ ಸಾಲ ಅಲ್ವಾ. 3 3 9 + 2 11 ಮಾತ್ರೆ ಆಯಿತು. ಮೊದಲ ಸಾಲಲ್ಲಿ 11 ಮಾತ್ರೆ ಬರಬೇಕು. ಇದು ಎರಡನೇ ರೀತಿ ಆಯ್ತಲ್ವಾ. ಇನ್ನು 3ನೇ ರೀತಿಯ ಗಣ ವಿಭಜನೆ 3 ಮಾತ್ರೆಯ 8 ಗಣಗಳು ಬರಬೇಕು. ಒಟ್ಟು 24 ಮಾತ್ರೆಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. 3ನೇ ರೀತಿಯಲ್ಲಿ ಮೊದಲ ಸಾಲಲ್ಲಿ 3 ಮಾತ್ರೆಯ 8 ಗಣಗಳು, 8 3 24 24 ಮಾತ್ರೆಗಳು ಬರಬೇಕು. ಅರ್ಥ ಆಗ್ತಿದೆ ಅಲ್ವಾ. ಉತ್ಸಾಹ ರಗಳೆಯಲ್ಲಿ 3 ರೀತಿಯಲ್ಲಿ ಗಣ ವಿಭಜನೆ ಆಗುತ್ತೆ. ಮೊದಲನೇದು ಪ್ರತಿ ಪಾದದಲ್ಲಿ 3 ಮಾತ್ರೆಯ 4 ಗಣಗಳಾಗಿ 12 ಮಾತ್ರೆ ಬರುತ್ತೆ. ಎರಡನೇ ಪ್ರಕಾರದಲ್ಲಿ 3 ಮಾತ್ರೆಯ 3 ಗಣಗಳು ಮೇಲೊಂದು ಗುರುವಾಗಿ 3 3 9 + 2 11 ಮಾತ್ರೆಗಳು ಬರ್ತವೆ. ಮೂರನೇ ಪ್ರಕಾರದಲ್ಲಿ 3 ಮಾತ್ರೆಯ 8 ಗಣಗಳಾಗಿ ಒಟ್ಟು 24 ಮಾತ್ರೆಗಳು ಒಂದೇ ಸಾಲಲ್ಲಿ ಬರ್ತೈತೆ. ಈ ಥರ ಬಂದರೆ ಅದನ್ನು ಉತ್ಸಾಹ ರಗಳೆ ಅಂತ ಕರೀತಾರೆ. ಇನ್ನು ನೀಟಾಗಿ ಅರ್ಥ ಆಗಬೇಕು ಅಂತ ಆದರೆ ಒಂದು ಸ್ವಲ್ಪ ಎಕ್ಸಾಂಪಲ್ನ ನೋಡಿ. ಇಲ್ಲಿ ತುಂಬಿ ವಿಂಡಿನಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ಕಬ್ಬಿಗರ ಕಾವ ಅನ್ನೋ ಕಾವ್ಯದಿಂದ 2 ಸಾಲನ್ನು ತಗೊಂಡಿದ್ದೀನಿ. ಈಗ ಈ ಪದ್ಯಕ್ಕೆ ಪ್ರಸ್ತರವನ್ನು ಹಾಕ್ಕೊಳ್ಳಿ. ಪ್ರಸ್ತರವನ್ನು ಹಾಕ್ಕೊಂಡು ಈ ಉತ್ಸಾಹ ರಗಳೆಯ ಲಕ್ಷಣವನ್ನೆಲ್ಲ ಇದಕ್ಕೆ ಅಪ್ಲೈ ಮಾಡ್ಕೊಂಡು ನೋಡೋಣ. ಓಕೆನಾ. ಮೊದಲನೇದಾಗಿ ಇಂತಿಷ್ಟೇ ಸಾಲುಗಳಿರಬೇಕು ಅನ್ನೋ ನಿಯಮ ಇಲ್ಲ. ಅಂತ್ಯಪ್ರಾಸ ಅಥವಾ ಆದಿಪ್ರಾಸ ಇದೆಯಾ ಇಲ್ಲಿ? ತುಂಬಿ ವಿಂಡಿನಂತೆ ಪಾಡಿ ಜಕ್ಕ ವಕ್ಕಿಯಂತೆ ಕೂಡಿ ಅಂತ್ಯಪ್ರಾಸ ಬಂದಿದೆ, ಪಾಡಿ ಕೂಡಿ ಅಂತ. ಸಾಮಾನ್ಯ ನಿಯಮ ಎಲ್ಲ ಕರೆಕ್ಟಾಗಿದೆ. ಇನ್ನು ಉತ್ಸಾಹ ರಗಳೆ ಆಗಬೇಕು ಅಂತಂದರೆ ಪ್ರತಿ ಪಾದದಲ್ಲಿ 3 ಮಾತ್ರೆಯ 4 ಗಣ ಬರಬೇಕು. ಮೊದಲನೇ ಸಾಲು ನೋಡಿ, ತುಂಬಿ ವಿಂಡಿನಂತೆ ಪಾಡಿ. ಇಲ್ಲಿ ತುಂಬಿ 3 ಮಾತ್ರೆ ಆಯ್ತಲ್ವಾ, ಇದೊಂದು ಗಣ. ವಿಂಡಿ 3 ಮಾತ್ರೆ ಇದೆ, ಇದೊಂದು ಗಣ. ನಂತೆ 3 ಮಾತ್ರೆ ಇದೆ, ಇದು ಒಂದು ಗಣ ಆಯಿತು. ಪಾಡಿ ಇಲ್ಲೂ ಸಹ 3 ಮಾತ್ರೆ ಇದೆ, ಇದೊಂದು ಗಣ ಆಯಿತು. ಒಟ್ಟು ಎಷ್ಟು ಮಾತ್ರೆಯ ಗಣ ಆಯಿತು? 12 ಮಾತ್ರೆಯ 4 ಗಣಗಳು ಬಂದಿದೆ ಅಲ್ವಾ. ಈಗ ಇದೇ ಥರ ಗಣ ವಿಭಜನೆ ಎರಡನೇ ಸಾಲಿಗೂ ಮಾಡಿದ್ರೂ ಸಹ 3 ಮಾತ್ರೆಯ 4 ಗಣಗಳೇ ಬರ್ತವೆ, 12 ಮಾತ್ರೆಗಳಾಗ್ತವೆ. ಈ ಗಣ ವಿಭಜನೆ ಉತ್ಸಾಹ ರಗಳೆಯ ಮೊದಲನೇ ರೀತಿ ಅಂತ ಅರ್ಥ ಮಾಡ್ಕೊಳ್ಳಿ, 1ನೇ ರೀತಿ ಅಂತ. ಓಕೆನಾ. ಇನ್ನೂ 2 ರೀತಿ ಇದಾವಲ್ವಾ, ಒಟ್ಟು 3 ರೀತಿ ಹೇಳಿದ್ದೆ. ಎರಡನೇ ರೀತಿ ಯಾವುದು? ಪ್ರತಿ ಪಾದದಲ್ಲಿ 3 ಮಾತ್ರೆಯ 3 ಗಣಗಳು ಮೇಲೊಂದು ಗುರು ಬರಬೇಕು. ಇದಕ್ಕೆ ಪದ್ಯ ನೋಡಿ. ಮಾವಿ ನಡಿಯೋಳ ಆಡುತ್ತುಂ ಪಾಡಿ ನೇಯ್ದೆ ಕೇಳುತ್ತುಂ ಪೊಳ್ತ ನಿಂತು ಕಳೆಯುತ್ತುಂ. ಈ ಪದ್ಯಕ್ಕೆ ಮೊದಲಿಗೆ ಪ್ರಸ್ತರವನ್ನು ಹಾಕ್ಕೊಳ್ಳಿ. ಇವಾಗ ಗಣ ವಿಭಜನೆ ಮಾಡಬೇಕಲ್ವಾ. ಯಾವ ಪ್ರಕಾರದಲ್ಲಿ? ಪ್ರತಿ ಪಾದದಲ್ಲಿ ಪ್ರತಿ ಸಾಲಲ್ಲಿ 3 ಮಾತ್ರೆಯ 3 ಗಣಗಳು ಬರಬೇಕು, ಮೇಲೊಂದು ಗುರು ಬರಬೇಕು. ಈ ಥರ ಇದ್ದಾಗ ಅದನ್ನು ಉತ್ಸಾಹ ರಗಳೆ ಅಂತ ಕರಿಬೇಕಾಗುತ್ತೆ. ಪದ್ಯಕ್ಕೆ ಗಣ ವಿಭಜನೆ ಮಾಡಿ 3 ಮಾತ್ರೆಯ 3 ಗಣಗಳು ಬರಬೇಕು ಮೊದಲನೇ ಸಾಲಲ್ಲಿ.
ಇಲ್ಲಿ ಮಾವಿ ಅನ್ನೋದಕ್ಕೆ 3 ಮಾತ್ರೆ ಆಯ್ತಲ್ವಾ, ಇದು ಒಂದು ಗಣ ಆಯಿತು. ನಡಿಯೋ ಇಲ್ಲಿ 3 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು. ಲಾಡು ಇಲ್ಲಿ 1 ಗುರು 1 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು. ಒಟ್ಟು 3 ಮಾತ್ರೆಯ 3 ಗಣಗಳು ಬಂದಿದೆ. ತುಮ್ ಅನ್ನೋದು ಗುರು ಆಗಿದೆ ಅಲ್ವಾ, ಮೇಲೊಂದು ಗುರು ಸಹ ಬಂದಿದೆ. ಒಟ್ಟು 3 ಮಾತ್ರೆಯ 3 ಗಣಗಳು ಮೇಲೊಂದು ಗುರು ಕರೆಕ್ಟಾಗಿ ಬಂದಿದೆ. 3 3 9 + 2 11 ಮಾತ್ರೆ ಬಂತು. ಮೊದಲ ಸಾಲಲ್ಲಿ 11 ಮಾತ್ರೆ ಬಂದಿದೆ ನೋಡಿ. ಈ ಥರ ಗಣ ವಿಭಜನೆಯೂ ಸಹ ಉತ್ಸಾಹ ರಗಳೆ ಅಂತಲೇ ಕರೀತಾರೆ. ಇನ್ನು 3ನೇ ರೀತಿ ಹೇಳಿದೆ ಅಲ್ವಾ, 3 ಮಾತ್ರೆಯ 8 ಗಣಗಳು ಬರಬೇಕು, ಒಟ್ಟು 24 ಮಾತ್ರೆಗಳಾಗಬೇಕು ಅಂತ. ಇದಕ್ಕೊಂದು ಪದ್ಯ ನೋಡಿ. ಶಶಿಯ ಬೆಳಗ ನೆಡೆದುಕೊಂಡು ರವಿಯ ರಚಿಯ ನಾಳಿಗೊಂಡು. ಇದಕ್ಕೆ ಪ್ರಸ್ತರವನ್ನು ಹಾಕಿ 3 ಮಾತ್ರೆಯ 8 ಗಣಗಳಾಗಿ ವಿಂಗಡಣೆ ಮಾಡ್ಕೊಳ್ಳಿ. ಶಶಿಯ 3 ಮಾತ್ರೆಯ 1 ಗಣ, ಬೆಳಗ 3 ಮಾತ್ರೆಯ ಮತ್ತೊಂದು ಗಣ, ನೆಳೆದು 3 ಮಾತ್ರೆಯ 3ನೇ ಗಣ, ಕೊಂಡು 3 ಮಾತ್ರೆಯ 4ನೇ ಗಣ, ರವಿಯ 3 ಮಾತ್ರೆಯ 5ನೇ ಗಣ, ರಚಿಯ 3 ಮಾತ್ರೆಯ 6ನೇ ಗಣ, ನಾಳಿ 3 ಮಾತ್ರೆಯ 7ನೇ ಗಣ, ಗೊಂಡು 3 ಮಾತ್ರೆಯ 8ನೇ ಗಣ ಬಂದಿದೆ ಅಲ್ವಾ. 3 ಮಾತ್ರೆಯ 8 ಗಣಗಳು ಬರಬೇಕು ಅಂತ ಇನ್ನೊಂದು 3ನೇ ಪ್ರಕಾರದಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ, ಬಂದಿದೆ ಕರೆಕ್ಟಾಗಿ. ಒಟ್ಟು ಮಾತ್ರೆಗಳೆಷ್ಟಾಯಿತು? 24 ಮಾತ್ರೆಗಳು ಬಂದಿದ್ದಾವೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ 3ನೇ ಪ್ರಕಾರದ ಗಣ ವಿಭಜನೆಗೆ ನಮಗೆ ಬೇರೆ ಪದ್ಯನೇ ಬೇಕಾಗೋದಿಲ್ಲ. ಯಾಕಂದರೆ ಮೊದಲನೇದು ನೋಡಿ, ತುಂಬಿ ವಿಂಡಿನಂತೆ ಪಾಡಿ ಜಕ್ಕವಕ್ಕಿಯಂತೆ ಕೂಡಿ. ಈ ಮೊದಲನೇ ಪ್ರಕಾರದಲ್ಲಿ 3 ಮಾತ್ರೆಯ 4 ಗಣಗಳು ಬರಬೇಕು ಅಂತ ಹೇಳಿದೀವಲ್ವಾ 1ನೇ ಪದದಲ್ಲಿ. 2ನೇ ಪದದಲ್ಲೂ ಸೇಮ್ ಹಾಗೆ ಇದೆ. ಒಟ್ಟು 8 ಗಣಗಳು ಬಂದಿದ್ದಾವೆ. ಇಲ್ಲಿ ಈ 8 ಗಣಗಳು ಬಂದಿದ್ದಾವೆ ಅಂತಂದರೆ ಮಾತ್ರೆ ಎಷ್ಟಾಗುತ್ತೆ? 24 ಮಾತ್ರೆ ಆಗುತ್ತೆ ಅಲ್ವಾ. ಇದೇ ಪದ್ಯ ನಮಗೆ 3ನೇ ಪ್ರಕಾರದ ಗಣ ವಿಭಜನೆಗೂ ಸೂಟ್ ಆಗುತ್ತೆ. ಇವಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಉತ್ಸಾಹ ರಗಳೆ ಆಗಬೇಕು ಅಂತಂದರೆ ಗಣ ವಿಭಜನೆ 3 ರೀತಿಯಲ್ಲಿ ಆಗುತ್ತೆ. ಮೊದಲನೇದಾಗಿ ಪ್ರತಿ ಪದದಲ್ಲಿ 3 ಮಾತ್ರೆಯ 4 ಗಣ ಬರುತ್ತೆ. ಎರಡನೇದರಲ್ಲಿ ಪ್ರತಿ ಪದದಲ್ಲಿ 3 ಮಾತ್ರೆಯ 3 ಗಣಗಳು ಮೇಲೊಂದು ಗುರು ಬರುತ್ತೆ. 3ನೇ ಪ್ರಕಾರದಲ್ಲಿ 3 ಮಾತ್ರೆಯ 8 ಗಣಗಳು ಬರುತ್ತೆ. ಓಕೆನಾ. ಇನ್ನು ನೆಕ್ಸ್ಟು 2ನೇದು ಮಂದಾನೀಲ ರಗಳೆ. ನಮ್ಮ ಕನ್ನಡದ ಮಂದಾನಿಲ ರಗಳೆ ಪ್ರಾಕೃತದ ಪಜ್ಜಟಿಕೆಯ ಪ್ರಭಾವದಿಂದ ಬಂದಿದೆ ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಕನ್ನಡದಲ್ಲಿ ಪ್ರಥಮವಾಗಿ ರೂಪುಗೊಂಡಂತಹ ರಗಳೆ ಯಾವುದು ಅಂದರೆ ಅದು ಮಂದಾನಿಲ ರಗಳೆನೇ. ಹರಿಹರ ಕವಿಯಿಂದ ಬಹಳ ವಿಶಿಷ್ಟವಾದಂಥ ರಗಳೆ ಅಂತ ಕರೆಸ್ಕೊಂಡಿರೋ ಈ ಮಂದಾನಿಲ ರಗಳೆಯನ್ನು ಆತನೇ ಅತ್ಯಂತ ನಿರರ್ಗಳವಾಗಿ ಇದನ್ನು ಮುನ್ನಡೆಸಿದ್ದಾನೆ ಅಂದರೆ ತಪ್ಪಾಗೋದಿಲ್ಲ. ಹಾಗಿದ್ರೆ ಈ ರಗಳೆಯ ಲಕ್ಷಣಗಳು ಯಾವ್ಯಾವುದು ಅಂತ ಅಂದರೆ, ಮೊದಲನೇದಾಗಿ ಪ್ರತಿ ಪಾದದಲ್ಲಿ 4 ಮಾತ್ರೆಯ 4 ಗಣಗಳು ಬರುತ್ತೆ. ಆದಿ ಅಂತ್ಯಪ್ರಾಸಗಳು ಸಹ ಇರುತ್ತೆ. 16 ಮಾತ್ರೆಗಳು ಪ್ರತಿ ಪಾದದಲ್ಲಿ ಬರುತ್ತೆ. ಈ ಲಕ್ಷಣವನ್ನು ಹೋಲುವಂಥ ಒಂದು ಪದ್ಯವನ್ನು ನೋಡಿ. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನಂ ಮುಟ್ಟಿತು ಸತ್ಯಂ. ಈ 2 ಸಾಲಿಗೆ ನಾವು ಪ್ರಸ್ತರವನ್ನು ಹಾಕ್ಕೊಂಡು ಈ ಲಕ್ಷಣ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ಮೊದಲನೇದಾಗಿ ಪ್ರತಿ ಪಾದದಲ್ಲಿ 4 ಮಾತ್ರೆಯ 4 ಗಣಗಳು ಬರಬೇಕು. ಇಲ್ಲಿ ಆಡುವ ಗುಂಡಯ್ಯನ ಹೊಸ ನೃತ್ಯಂ ಅನ್ನೋದು ಮೊದಲನೇ ಸಾಲಲ್ವಾ, ಇದರಲ್ಲಿ 4 ಮಾತ್ರೆಯ 4 ಗಣಗಳಿದ್ದಾವೆ ಅಂತ ಚೆಕ್ ಮಾಡೋಣ ಇವಾಗ. ಆಡುವ ಇಲ್ಲಿ 1 ಗುರು 2 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು. ನೆಕ್ಸ್ಟು ಗುಂಡ ಇಲ್ಲಿ 2 ಗುರುಗಳು ಬರ್ತಾ ಇದ್ದಾವೆ, ಇದು 2ನೇ ಗಣ ಆಯಿತು. ಇನ್ನು ಯನ ಹೊಸ ಇಲ್ಲಿ 4 ಲಘುಗಳು ಬಂದಿದ್ದಾವೆ, ಇದು 3ನೇ ಗಣ ಆಯಿತು. ನೃತ್ಯಂ 2 ಗುರು ಬಂದಿದ್ದಾವೆ, 4ನೇ ಗಣ ಆಯಿತು. 4 ಮಾತ್ರೆಯ 4 ಗಣಗಳು ಬಂದಿದೆ ಅಲ್ವಾ. ಅದೇ ಥರನೇ 2ನೇ ಸಾಲಲ್ಲೂ ಬಂದಿರುತ್ತೆ. ನೋಡುವ ಈ ನೋಡುವ ಅನ್ನೋದ್ರಲ್ಲಿ 1 ಗುರು 2 ಲಘು ಬಂದಿದೆ, 4 ಮಾತ್ರೆಯ 1 ಗಣ. ಶಿವನಂ 2 ಲಘು 1 ಗುರು ಬಂದಿದೆ, 2ನೇ ಗಣ ಇದು, 4 ಮಾತ್ರೆಯ 2ನೇ ಗಣ. ಮುಟ್ಟಿತು ಇಲ್ಲಿ 1 ಗುರು 2 ಲಘು ಬಂದಿದ್ದಾವೆ, ಇದು 3ನೇ ಗಣ ಆಯಿತು. ಸತ್ಯಂ 2 ಗುರುಗಳು ಬಂದಿದ್ದಾವೆ, 4ನೇ ಗಣ ಆಯಿತು. ಕರೆಕ್ಟಾಗಿ ಬಂದಿದೆ. ಮಂದಾನಿಲ ರಗಳೆಯಲ್ಲಿ ಮೊದಲನೇ ಪಾದದಲ್ಲಿ ಹಾಗೆ ಪ್ರತಿ ಪಾದದಲ್ಲಿ 4 ಮಾತ್ರೆಯ 4 ಗಣಗಳೇ ಬರಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟು ಆದಿ ಅಂತ್ಯಪ್ರಾಸ ಇರಬೇಕು. ಆದಿ ಪ್ರಾಸ ಇರಬೇಕು ಅಥವಾ ಅಂತ್ಯಪ್ರಾಸ ಇರಬೇಕು. ಇಲ್ಲಿ ಯಾವ್ದು ಬರ್ತಾ ಇದೆ? ನೃತ್ಯಂ, ಸತ್ಯಂ, ಆಡುವ, ನೋಡುವ. ಆದಿನೂ ಇದೆ ಅಂತ್ಯನೂ ಇದೆ ಅಲ್ವಾ. ಈಗ ಉಳಿದಿರೋಂಥ ಲಕ್ಷಣ ಪ್ರತಿ ಪದದಲ್ಲಿ 16 ಮಾತ್ರ ಇದ್ದಾವೆ ಅಂತ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡಿ ಮೊದಲನೇ ಸಾಲು ನೋಡಿ, 4 ಮಾತ್ರೆ 4 ಗಣಗಳು, 4 4 16 ಬಂದಿದೆ ಅಲ್ವಾ, 16 ಮಾತ್ರೆ. ಎರಡನೇ ಸಾಲು ಸಹ 4 4 16 16 ಮಾತ್ರೆ ಬಂದಿದೆ. ಪ್ರತಿ ಪದದಲ್ಲಿ 16 ಮಾತ್ರೆಗಳು ಬರ್ತವೆ ನೋಡಿ. ಈ ಲಕ್ಷಣಗಳು ಯಾವುದೇ ಪದ್ಯಕ್ಕೆ ಮ್ಯಾಚ್ ಆದರೆ ಅದನ್ನು ನಾವು ಮಂದಾನಿಲ ರಗಳೆ ಅಂತ ಕರಿತೀವಿ. ಇದು ಒಂದು ರೀತಿ ಗಣವಿನ್ಯಾಸ ಆಯಿತು. ಆದರೆ ಈ ಮಂದಾನಿಲ ರಗಳೆಯಲ್ಲೂ ಸಹ ಗಣ ವಿಭಜನೆ 2 ರೀತಿಯಲ್ಲಿ ಆಗುತ್ತೆ. ಈಗಾಗಲೇ ಒಂದು ರೀತಿ ತಿಳ್ಕೊಂಡ್ವಿ, ಪ್ರತಿ ಪದದಲ್ಲಿ 4 ಮಾತ್ರೆಯ 4 ಗಣಗಳು ಬರ್ತವೆ ಅಂತ. ಎರಡನೇ ರೀತಿಯಲ್ಲಿ ಪ್ರತಿ ಪದದಲ್ಲಿ 3 ಮತ್ತು 5 ಮಾತ್ರೆಯ 2 ಗಣಗಳು ಬರ್ತವೆ. ಮೊದಲನೇ ಗಣವಿನ್ಯಾಸ 4 ಮಾತ್ರೆಯ 4 ಗಣಗಳು. ಎರಡನೇ ಗಣವಿನ್ಯಾಸ 3 ಮತ್ತು 5 ಮಾತ್ರೆಯ 2 ಗಣಗಳು ಕ್ರಮವಾಗಿ ಬರಬೇಕು. ಬಂದಿದ್ದಾವ? ಇದಕ್ಕೂ ಇದೇ ಪದ್ಯವನ್ನು ತಗೊಳ್ಳಿ. ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನ ಮುಟ್ಟಿತು ಸತ್ಯಂ. ಇವಾಗ ನಾವು 3 ಮತ್ತು 5 ಮಾತ್ರೆಯ 2 ಗಣಗಳಾಗಿ ವಿಂಗಡಣೆ ಮಾಡಬೇಕು.
ಆಡು, ಇಲ್ಲಿ 3 ಮಾತ್ರೆಯ ಒಂದು ಗಣ ಆಯಿತು ಅಲ್ವಾ. ಒಂದು ಗುರು ಒಂದು ಲಘು ಬಂದಿದೆ, ಇದೊಂದು ಗಣ ಆಯಿತು. ನೆಕ್ಸ್ಟ್ ಯಾವ್ದು ಮಾಡಬೇಕು, 5 ಮಾತ್ರೆಯ ಗಣ ಮಾಡಬೇಕು. ವ ಗುಂಡ, ಒಂದು ಲಘು 2 ಗುರು ಬಂದಿದೆ, 5 ಮಾತ್ರೆ ಆಯಿತು, ಇದು ಒಂದು ಗಣ. ನೆಕ್ಸ್ಟು 3 ಮಾತ್ರೆಯ ಗಣ ಮಾಡಬೇಕು. ಯ ನ ಹೊ, ಇಲ್ಲಿ 3 ಲಘು ಬಂದಿದೆ ನೋಡಿ, ಇದು ಒಂದು ಗಣ ಆಯಿತು. ನೆಕ್ಸ್ಟ್ ಯಾವ್ದು ಮಾಡಬೇಕು, 5 ಮಾತ್ರೆಯ ಗಣ ಮಾಡಬೇಕಲ್ವಾ. ಸ ನೃತ್ಯಂ, 2 ಗುರು ಒಂದು ಲಘು ಬಂದಿದೆ, ಇದು 5 ಮಾತ್ರೆಯ ಮತ್ತೊಂದು ಗಣ ಆಯಿತು. 2 ಕ್ರಮವಾಗಿ ಬಂದಿದೆ ಅಲ್ವಾ, 3 5 3 5 ಅಂತ. ಇದೇ ಥರನೇ ಎರಡನೇ ಸಲಲ್ಲೂ ಬರಬೇಕು. ನೋಡು, ಇದು 3 ಮಾತ್ರೆಯ ಒಂದು ಗಣ ಆಯಿತು. ನೆಕ್ಸ್ಟು 5 ಮಾತ್ರೆಯ ಗಣ ಬರಬೇಕು. ವ ಶಿವ ನಂ, ಇಲ್ಲಿಗೆ 3 ಲಘು ಒಂದು ಗುರು ಬಂದಿದೆ, 5 ಮಾತ್ರೆಯ ಗಣ ಆಯಿತು. ನೆಕ್ಸ್ಟ್ 3 ಮಾತ್ರೆಯ ಗಣ ಮುಟ್ಟಿ, ಒಂದು ಗುರು ಒಂದು ಲಘು ಬಂದಿದೆ, ಇದೊಂದು ಗಣ ಆಯಿತು. ನೆಕ್ಸ್ಟ್ 5 ಮಾತ್ರೆಯ ಗಣ ಬರಬೇಕು. ತು, ಇದು ಲಘು ಆಯಿತು. ಸತ್ಯಂ, 2 ಗುರು ಬಂದಿದೆ ನೋಡಿ, 5 ಮಾತ್ರೆಯ ಗಣ ಆಯಿತು. ಕ್ರಮವಾಗಿ ಇಲ್ಲೂ ಸಹ 3 5 ಮಾತ್ರೆಯ 2 ಗಣಗಳು ಬಂದಿದ್ದಾವೆ ನೋಡಿ. ಈ ಥರ ಮಂದಾನಿಲ ರಗಳೆ ಕೂಡ ಗಣ ವಿಭಜನೆಯಲ್ಲಿ 2 ರೀತಿಯನ್ನು ಅನುಸರಿಸುತ್ತೆ. ಮೊದಲನೇದಾಗಿ ಪ್ರತಿ ಪಾದದಲ್ಲಿ 4 ಮಾತ್ರೆಯ 4 ಗಣಗಳು ಬರುತ್ತೆ. ಎರಡನೇದಾಗಿ ಪ್ರತಿ ಪಾದದಲ್ಲಿ 3 5 ಮಾತ್ರೆಯ 2 ಗಣಗಳು ಕ್ರಮವಾಗಿ ಬರುತ್ತೆ. ನೆಕ್ಸ್ಟ್ ಲಲಿತ ರಗಳೆ, ಇದ್ರ ಲಕ್ಷಣ ಏನು ಅಂತಂದರೆ ಪ್ರತಿ ಪಾದದಲ್ಲಿ 5 ಮಾತ್ರೆಯ 4 ಗಣಗಳು ಬರಬೇಕು. ಆದಿ ಅಥವಾ ಅಂತ್ಯ ಪ್ರಾಸಗಳಿರಬೇಕು. 20 ಮಾತ್ರೆಗಳಿಂದ ಪ್ರತಿ ಸಾಲು ಕೂಡಿರಬೇಕು. ಇದಿಷ್ಟು ಲಕ್ಷಣ ಸರಿಯಾಗಿದೆ ಅನ್ನೋದಕ್ಕೆ ಒಂದು ಪದ್ಯವನ್ನು ಹಾಕ್ತೀನಿ ನೋಡಿ ಇಲ್ಲಿ. ವಿಷಯ ವಿಷವಲ್ಲಿಯಂ ಪೆರ್ಚಿಸುವ ಜಲಧಾರೆ ಸಾಧುತ್ವಮಂ ಕಿಡಿಸಿ ನಡೆಸುವ ದುರಾಚಾರೆ ಕಪಟ ನಾಟಕ ತತಿಗೆ ತಾನೇ ನೆಲೆ ಎನಿಸುವಳ್. ಒಟ್ಟು 3 ಸಾಲಿನ ಪದ್ಯ ಕೊಟ್ಟಿದ್ದೀನಿ. ಈ 3 ಸಾಲು ಬೇಕಾಗೋದಿಲ್ಲ, ಒಂದು ಸಾಲಲ್ಲಿ ನಮಗೆ ಇದು ಲಲಿತ ರಗಳೆನಾ ಅಲ್ವಾ ಅಂತ ಗೊತ್ತಾಗುತ್ತೆ. ಈ ಲಕ್ಷಣವನ್ನೆಲ್ಲ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳೋಣ ಇವಾಗ. ಮೊದಲನೇದಾಗಿ ಪ್ರತಿ ಪಾದದಲ್ಲಿ 5 ಮಾತ್ರೆಯ 4 ಗಣಗಳು ಬರಬೇಕು. ಇದಕ್ಕೆ ಪ್ರಸ್ತರವನ್ನು ಹಾಕ್ಕೊಂಡು ಇವಾಗ ಗಣ ವಿಂಗಡಣೆ ಮಾಡೋಣ. 5 ಮಾತ್ರೆಯ 4 ಗಣಗಳ ಮೇಲೆ ವಿಷಯ ವಿಷ, ಇಲ್ಲಿಗೆ 5 ಲಘುಗಳು ಬಂದಿದ್ದಾವೆ, ಇದೊಂದು ಗಣ ಆಯಿತು. ವಲ್ಲಿಯಂ, 2 ಗುರು ಒಂದು ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು, ಎರಡನೇ ಗಣ. ನೆಕ್ಸ್ಟು ಪೆರ್ಚಿಸುವ, ಇಲ್ಲಿ 1 ಗುರು 3 ಲಘು ಬಂದಿದ್ದಾವೆ, ಇದು ಒಂದು ಗಣ ಆಯಿತು, ಮೂರನೇ ಗಣ. ನೆಕ್ಸ್ಟು ಜಲಧಾರೆ, ಇಲ್ಲಿ 3 ಲಘು 1 ಗುರು ಬಂದಿದ್ದಾವೆ, ಇದೊಂದು ಗಣ ಆಯಿತು. 5 ಮಾತ್ರೆಯ 4 ಗಣಗಳು ಕ್ರಮವಾಗಿ ಬಂದಿದ್ದಾವೆ. ಎರಡನೇ ಸಾಲು ಇದೇ ಥರನೇ ಬರುತ್ತೆ. ಸಾಧುತ್ವ, ಇಲ್ಲಿ 2 ಗುರು 1 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು. ಮಂ ಕಿಡಿಸಿ, ಇಲ್ಲಿ 1 ಗುರು 3 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು. ನೆಕ್ಸ್ಟ್ ನಡೆಸುವ ದು, ಇಲ್ಲಿ ಕ್ರಮವಾಗಿ 5 ಲಘುಗಳು ಬಂದಿದ್ದಾವೆ, ಇದೊಂದು ಗಣ ಆಯಿತು. ನೆಕ್ಸ್ಟು ರಾ ಚಾರೆ, 2 ಗುರು 1 ಲಘು ಬಂದಿದ್ದಾವೆ, ಇದೊಂದು ಗಣ ಆಯಿತು. ಒಟ್ಟು 5 ಮಾತ್ರೆಯ 4 ಗಣಗಳು ಬಂದಿದ್ದಾವೆ. ಮೂರನೇ ಸಾಲು ಅದೇ ಥರನೇ ಬಂದಿರುತ್ತೆ. ಇವಾಗ ನಮಗೆ ಪ್ರತಿ ಪಾದದಲ್ಲಿ 5 ಮಾತ್ರೆಯ 4 ಗಣಗಳು ಸಿಕ್ತು. ಆದಿ ಅಂತ್ಯಪ್ರಾಸ ಇದೆಯಾ, ಇಲ್ಲಿ ಆದಿಪ್ರಾಸ ಇಲ್ಲ, ಅಂತ್ಯಪ್ರಾಸ ಕಾಣ್ತಾ ಇದ್ದೀವಿ. ಜಲಧಾರೆ, ದುರಾಚಾರೆ, ರೇ ಅಂತ ಬಂದಿದೆ ಅಲ್ವಾ, ಅಂತ್ಯಪ್ರಾಸ. ನೆಕ್ಸ್ಟು 20 ಮಾತ್ರೆಗಳಿದ್ದಾವೆ ಪ್ರತಿ ಸಾಲಲ್ಲಿ, ಕೌಂಟ್ ಮಾಡ್ಕೊಳ್ಳಿ. 5 4 20, 5 ಮಾತ್ರೆಯ 4 ಗಣಗಳಿದ್ದಾವೆ, 5 4 20 ಮಾತ್ರೆಗಳಾಯಿತು ಬಂದಿದ್ದಾವೆ. ಈ ಪದ್ಯಕ್ಕೆ ಎಲ್ಲ ಲಕ್ಷಣವೂ ಮ್ಯಾಚ್ ಆಗ್ತಾ ಇದೆ. ಹಾಗಿದ್ರೆ ಇದು ಲಲಿತ ರಗಳೆನೆ, ಓಕೆನಾ. ಇಲ್ಲಿ ಒಂದು ಅಂಶವನ್ನು ಗಮನಿಸ್ಕೊಬೇಕು. ರಗಳೆಯಲ್ಲಿ ಉತ್ಸಾಹ ರಗಳೆ ಮತ್ತು ಮಂದಾನಿಲ ರಗಳೆಯ ಗಣ ವಿಭಜನೆ 2 3 ಕ್ರಮಗಳಾಗಿ ನಡೆಯುತ್ತವೆ. ಆದರೆ ಲಲಿತ ರಗಳೆ ಒಂದೇ ಕ್ರಮದಲ್ಲಿ ಇರುತ್ತೆ. ಇದನ್ನು ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತಂದರೆ, ಮೊದಲನೇದಾಗಿ ಮಂದಾನಿಲ ರಗಳೆ 16 ಮಾತ್ರೆಗಳು ಬರ್ತವೆ ಪ್ರತಿ ಪಾದದಲ್ಲಿ. ಲಲಿತ ರಗಳೆ 20 ಮಾತ್ರೆಗಳು, ಉತ್ಸಾಹ ರಗಳೆ 24 ಮಾತ್ರೆಗಳು ಬರ್ತವೆ. ಈ ಥರ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನಮಗೆ ಮಂದಾನಿಲ ರಗಳೆ 16 ಮಾತ್ರೆ ಅಂತಂದರೆ ಅಲ್ಲಿ ಪ್ರತಿ ಪಾದದಲ್ಲಿ ಎಷ್ಟು ಮಾತ್ರೆ ಎಷ್ಟು ಗಣ ಬರಬೇಕು ಅಂತ ನೆನಪಿರಬೇಕು. 16 ಮಾತ್ರೆ ಅಂದರೆ 4 4 16 ಅಂತ. ನೆಕ್ಸ್ಟು ಲಲಿತ ರಗಳೆ 20 ಮಾತ್ರೆಗಳು ಪ್ರತಿ ಪಾದದಲ್ಲಿ ಬರಬೇಕು ಅಂತಂದರೆ 5 ಮಾತ್ರೆಯ 4 ಗಣಗಳೇ ಬರಬೇಕು ಅಂತ ಅರ್ಥ ಮಾಡ್ಕೊಬೇಕು, ಓಕೆನಾ. ಇಲ್ಲಿ ಒಂದು ಸ್ವಲ್ಪ ಸಿಮಿಲಾರಿಟಿ ನೋಡಿ, 4 ಗಣಗಳು, ಇಲ್ಲೂ ಸಹ 4 ಗಣಗಳು. ಮಾತ್ರ ಅಲ್ಲಿ 4 ಇತ್ತು, ಇಲ್ಲಿ 5 ಆಗಿದ್ದಾವೆ. ನೆಕ್ಸ್ಟ್ ಮೂರನೇದು ಉತ್ಸಾಹ ರಗಳೆ, ಇಲ್ಲಿ 24 ಮಾತ್ರೆ ಬರುತ್ತಲ್ವಾ. ಯಾವ ಥರದಲ್ಲಿ ಅಂತಂದರೆ 3 ಮಾತ್ರೆಯ 4 ಗಣಗಳು ಬರ್ತವೆ. ಗಣಗಳೆಲ್ಲ 4 4 ಬರ್ತಾ ಇದ್ದಾವೆ, ಮಾತ್ರೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಮೊದಲದಾಗಿ 4 ಇತ್ತು, ನೆಕ್ಸ್ಟು 5 ಆಯಿತು, ಇವಾಗ 3 ಆಯಿತು. ಇವಿಷ್ಟು ರಗಳೆಯ ಬಗ್ಗೆ ಇರುವಂತಹ ಸಂಕ್ಷಿಪ್ತ ಮಾಹಿತಿ. ಈ ರಗಳೆ ಸಾಹಿತ್ಯದ ಬಗ್ಗೆ ನಡುಗನ್ನಡ ಕಾಲಘಟ್ಟದಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ. ಇವತ್ತಿನ ಸಂಚಿಕೆಯನ್ನು ಎಲ್ಲ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.